Hello friends, welcome back to the session Moving Charges and Magnetism Part 4. So now last session I learned that is magnetic field on axis of the circular loop, Ampere circuit law, solenoid and toroid, and force between two parallel currents or two parallel current conductor. So ಇವತ್ತೇನು ಕಲಿಯೋಣ ಅಂದ್ರೆ torque and a current loop, circular current loop as a magnetic dipole moment of revolving electron, moving coil galvanometer, ಮತ್ತೆ ಕನ್ವರ್ಷನ್ ಆಫ್ ಗ್ಯಾಲ್ವನೋಮೀಟರ್ ಟು ಆಮ್ಮೀಟರ್ ಅಂಡ್ ವೋಲ್ಟ್ಮೀಟರ್. ಸೊ ಫಸ್ಟ್ ಟಾರ್ಕ್ ಅನೆ ಕರೆಂಟ್ ಲೂಪ್. ನಾವು ಈಗ ಒಂದು ಕರೆಂಟ್ ಲೂಪ್ ನ ಕನ್ಸಿಡರ್ ಮಾಡಿದ್ರೆ ಅದ್ರ ಮೇಲೆ ಎಷ್ಟು ಟಾರ್ಕ್ ಆಕ್ಟ್ ಆಗುತ್ತೆ ಅಂತ ಕಂಡುಹಿಡಿಯೋಣ. ಸೊ ಲೆಟ್ಸ್ ಕನ್ಸಿಡರ್ ಸಿಂಪಲ್ ಕೇಸ್ ವೆನ್ ಅ ರೆಕ್ಟಾಂಗ್ಯುಲರ್ ಲೂಪ್ ಈಸ್ ಪ್ಲೇಸ್ಡ್ ಸಚ್ ದಟ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಈಸ್ ಇನ್ ದ ಪ್ಲೇನ್ ಆಫ್ ದಿ ಲೂಪ್. ಸೊ ನಾವೀಗ ಒಂದು ಕನ್ಸ್ಟ್ರಕ್ಷನ್ ಮಾಡೋಣ. ಏನಂದ್ರೆ ಸಿಂಪಲ್ ಕನ್ಸ್ಟ್ರಕ್ಷನ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಗೋಸ್ಕರ ಎಕ್ಸ್ಟರ್ನಲ್ ಮ್ಯಾಗ್ನೆಟ್ಸ್ ಬೇಕಾಗುತ್ತೆ, ದಟ್ ಈಸ್ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ ಅಂದ್ರೆ ದಟ್ ಈಸ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಇರುತ್ತೆ. ಹೇಗೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ನ ಪಾಸಿಟಿವ್ ಇಂದ ನೆಗೆಟಿವ್ ನೋಡ್ತಿದ್ವು, ಹಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ನಾರ್ತ್ ಪೋಲ್ ಟು ಸೌತ್ ಪೋಲ್ ಇರುತ್ತೆ. ಸೊ ಈ ಒಂದು ರೆಕ್ಟಾಂಗ್ಯುಲರ್ ಕಾಯಿಲ್ ಈ ಸರ್ಫೇಸ್, ಸೊ ಈ ಸರ್ಫೇಸ್ ಯಾವ ಪ್ಲೇನ್ ಅಲ್ಲಿ ಇರುತ್ತೆ ಅಂದ್ರೆ ಅಲಾಂಗ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್. ಸೊ ಇದನ್ನ ನಾವು ಹೇಗಿಡ್ಬೇಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಅಲ್ಲಿ ಇದೆಯೋ ಆ ಡೈರೆಕ್ಷನ್ ಅಲ್ಲೇ ನಾವು ಈ ಸರ್ಫೇಸ್ ನ ಇಡ್ಬೇಕು. ಸೊ ಇದ್ರ ಮುಖಾಂತರ ಕರೆಂಟ್ ಈಗ ಐ ಪಾಸ್ ಆಗ್ತಾ ಇದೆ. ಸೊ ಇಲ್ಲಿ ಐ ಪಾಸ್ ಆಗ್ತಾ ಇದೆ, ಇಲ್ಲಿ ಕಾರ್ಬನ್ ಬ್ರಷಸ್ ಇದೆ, ಇದು ಟರ್ನ್ ಆದಂಗೆಲ್ಲ ದೇರ್ ವಿಲ್ ಬಿ ಸಮ್ ವೋಲ್ಟೇಜ್ ಜನರೇಟೆಡ್. ಸೊ ಈಗ ಏನಾಗುತ್ತೆ, ಕರೆಂಟ್ ಪಾಸ್ ಆಗ್ತಾ ಇದೆ. ಕರೆಂಟ್ ಯಾವುದರಿಂದ, ಈ ಎಕ್ಸ್ಟರ್ನಲ್ ವೋಲ್ಟೇಜ್ ಸಪ್ಲೈ ಇಂದ ಕರೆಂಟ್ ಇಲ್ಲಿ ಪಾಸ್ ಆಗ್ತಾ ಇದೆ. ಸೊ ಕರೆಂಟ್ ಪಾಸ್ ಆಗ್ಬೇಕಾದ್ರೆ ಇದೊಂದು ಟಿಪಿಕಲ್ ಕೇಸ್ ಆಫ್ ಮೋಟರ್. ಸೊ ಮೋಟರ್ ಹೇಗೆ ರನ್ ಆಗುತ್ತೆ ಅಂತ ಒಂದು ಸಿಂಪಲ್ ಕೇಸ್. ಈಗ ಕರೆಂಟ್ ಪಾಸ್ ಆಗ್ತಾ ಇದೆ ಕಂಡಕ್ಟರ್ ಅಲ್ಲಿ, ನಾವ್ ಇದ್ರಲ್ಲಿ 4 ಭಾಗ ಡಿವೈಡ್ ಮಾಡೋಣ. ಸೊ ಇದೊಂದು, ಈ ಭಾಗ ಒಂದು, ಬಿ ಸಿ ಅಂಡ್ ಎ ಬಿ. ಸೊ 4 ಭಾಗದಲ್ಲಿ ಫೋರ್ಸ್ ಎಲ್ಲಾ ಭಾಗದಲ್ಲೂ ಎಷ್ಟೆಷ್ಟು ಫೋರ್ಸ್ ಆಗ್ತಾ ಇದೆ ಅಂತ ಕಂಡಿಡಿದ್ರೆ, ಸೊ ಇದರಿಂದ ಎಷ್ಟು ಫೋರ್ಸ್ ಆಗುತ್ತೆ, ಫೋರ್ಸ್ ದಟ್ ಈಸ್ ಬಿ ಇಂಟು ಐ ಇಂಟು ಎಲ್. ಸೊ ಬಿ ನಮ್ಗೆ ಗೊತ್ತು, ಬಿ ಐ ಇಂಟು ಲೆಂತ್, ಈ ಡಿಸ್ಟೆನ್ಸ್ ಎ ಬಿ ಡಿಸ್ಟೆನ್ಸ್. ಸೊ ಡೈರೆಕ್ಷನ್ ಯಾವ ಕಡೆ ಇರುತ್ತೆ, ನಾವು ಡೈರೆಕ್ಷನ್ ಕಂಡಿಡಿಯೋದು ಐ ಇಂಟು ಎಲ್ ಕ್ರಾಸ್ ಬಿ. ಸೊ ಎಲ್ ಮತ್ತೆ ಬಿ ನ ನಾವು ಕ್ರಾಸ್ ಮಾಡಿದ್ರೆ, ಸೊ ವಿ ವಿಲ್ ಗೆಟ್ ಡೈರೆಕ್ಷನ್ ಆಫ್ ದಿ ಫೋರ್ಸ್ ಆನ್ ದಿಸ್ ಎ ಬಿ ಕಂಡಕ್ಟರ್. ಸೊ ಐ ಎಲ್ ಯಾವ ಡೈರೆಕ್ಷನ್ ಇರುತ್ತೆ, ದಟ್ ಈಸ್ ಟೇಕನ್ ಇನ್ ದ ಸೇಮ್ ಡೈರೆಕ್ಷನ್ ಆಫ್ ಐ. ನಾನು ನಿಮ್ಗೆ ಹೇಳಿದ್ದೆ. ಸೊ ಐ ಯಾವ ಡೈರೆಕ್ಷನ್ ಅಲ್ಲೇ ಇರುತ್ತೋ ಆ ಡೈರೆಕ್ಷನ್ ಅಲ್ಲಿ ನಾವು ಲೆಂತ್ ಎಲಿಮೆಂಟ್ ನ ಡೈರೆಕ್ಷನ್ ಕನ್ಸಿಡರ್ ಮಾಡ್ಬೇಕು. ಸೊ ನಾವೇನಾದ್ರೂ ನಮ್ಮ ಫಿಂಗರ್ಸ್ ನ ನೀವು ಟ್ರೈ ಮಾಡ್ಬೇಕು, ನೀವು ಇಮ್ಯಾಜಿನ್ ಮಾಡಿ ಟ್ರೈ ಮಾಡಿ. ಸೊ ನಿಮ್ ಫಿಂಗರ್ಸ್ ತಗೊಳ್ಳಿ. ಸೊ ಫಿಂಗರ್ಸ್ ನ ಈ ಡೈರೆಕ್ಷನ್ ಅಲ್ಲಿ ಫೇಸ್ ಮಾಡ್ಬಿಟ್ಟಿಟ್ಟು ನೆಕ್ಸ್ಟ್ ಕ್ರಾಸ್ ಟುವರ್ಡ್ಸ್ ಬಿ. ಸೊ ನಾನು ಹೇಳಿದ್ದೆ ಹೇಗೆ ಕ್ರಾಸ್ ಮಾಡೋದಂತ. ಸೊ ಐ ಕ್ರಾಸ್ ಮಾಡಿ ಬಿಗೆ. ಈಗ ತಂಬ್ ತೆಗೆದ್ರೆ, ನಿಮ್ ಹೆಬ್ಬೆಟ್ ನ ತೆಗೆದ್ರೆ ದಟ್ ವಿಲ್ ಬಿ ಡೌನ್ವರ್ಡ್ಸ್. ಸೊ ಐ ಕ್ರಾಸ್ ಬಿ, ಸಾರಿ ಎಲ್ ಕ್ರಾಸ್ ಬಿ ಮಾಡಿದ್ರೆ ಈ ಡೈರೆಕ್ಷನ್ ಅಲ್ಲಿ ಬರುತ್ತೆ ಫೋರ್ಸ್, ಡೌನ್ವರ್ಡ್ಸ್ ಬರುತ್ತೆ ಕೆಳಗಡೆ. ಸೊ ಅದೇ ರೀತಿ ನಾವ್ ಇದನ್ನ ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ ಎಲ್ ಈ ಡೈರೆಕ್ಷನ್, ಬಿ ಈ ಡೈರೆಕ್ಷನ್. ಸೊ ಈಗ ಕ್ರಾಸ್ ಮಾಡಿ ಎಲ್ ಕ್ರಾಸ್ ಬಿ ಅಂದ್ರೆ ನಮ್ಗೆ ಹೇಗ್ ಸಿಗುತ್ತೆ ಡೈರೆಕ್ಷನ್, ಅಪ್ವರ್ಡ್ ಡೈರೆಕ್ಷನ್. ಇದು ಡೌನ್ವರ್ಡ್ ಡೈರೆಕ್ಷನ್, ಇದು ಅಪ್ವರ್ಡ್ ಡೈರೆಕ್ಷನ್. ಸೊ ಈಗ ಟೋಟಲ್ ಹೇಗ್ ಮೂವ್ ಆಗುತ್ತೆ ಅಂತ ಕನ್ಸಿಡರ್ ಮಾಡಿದ್ರೆ ಇಟ್ ಟರ್ನ್ಸ್ ಲೆಫ್ಟ್ ಸೈಡ್. ಆದ್ರೆ ಇದರಿಂದ ಏನಾಯ್ತು ನೋಡಿ, ಈಗ ಕರೆಂಟ್ ಹೇಗೆ ಪಾಸ್ ಆಗ್ತಿದೆ, ಹೀಗೆ ಪಾಸ್ ಆಗ್ತಿದೆ. ಈಗ ಐ ಯಾವುದು, ಈ ಡೈರೆಕ್ಷನ್ ಅಲ್ಲಿ ಐ. ಸೊ ನೆಕ್ಸ್ಟ್ ಎಲ್ಲೂ ಇದೇ ಡೈರೆಕ್ಷನ್. ಈಗ ಆಂಗಲ್ ಎಷ್ಟಾಯ್ತು, ಕ್ರಾಸ್ ಮಾಡಕ್ ಬರಲ್ಲ. ಏನಕ್ಕಂದ್ರೆ ಆಂಗಲ್ ಬಿಟ್ವೀನ್ ಎ ಡಿ ಅಂಡ್ ದಿಸ್ ಬಿ ಈಸ್ 180 ಡಿಗ್ರಿ. ಸೊ ಸೈನ್ 180 ಏನಾಯ್ತು, ಕ್ರಾಸ್ ಪ್ರಾಡಕ್ಟ್ ಅಲ್ಲಿ ಸೈನ್ 180 ನಾವು ಹಾಕಿದ್ರೆ ಏನ್ ಸಿಗುತ್ತೆ, ನಮಗೆ 0 ವ್ಯಾಲ್ಯೂ ಸಿಗುತ್ತೆ. ಸೊ ಈ ಮತ್ತೆ ಈ ಎರಡು ಸೈಡ್ ಇಂದ ನಮ್ಗೆ ಫೋರ್ಸ್ ಬರಲ್ಲ, ದಟ್ ಈಸ್ ಟಾರ್ಕ್ ಯಾವಾಗ್ಲೂ 0 ಇರುತ್ತೆ, ಫೋರ್ಸ್ ಇಸ್ 0. ಆದ್ರೆ ಇವೆರಡು ಆಪೋಸಿಟ್ ಸೈಡ್ ಇರೋದ್ರಿಂದ ಕ್ಯಾನ್ಸಲ್ ಆಗಲ್ಲ. ಏನಕ್ಕೆ ಕ್ಯಾನ್ಸಲ್ ಆಗಲ್ಲ, ಒಂದೇ ಲೈನ್ ಅಲ್ಲಿ ಇಲ್ಲ. ಸೊ ಯಾವಾಗ ಲೈನ್ ಆಫ್ ಆಕ್ಷನ್ ಒಂದೇ ಲೈನ್ ಅಲ್ಲಿ ಇರುತ್ತೋ ದೆನ್ ದ ಫೋರ್ಸ್ ವಿಲ್ ಕ್ಯಾನ್ಸಲ್. ಬಟ್ ಇದು ಬೇರೆ ಬೇರೆ ಲೈನ್ ಅಲ್ಲಿ ಆಕ್ಟ್ ಆಗ್ತಾ ಇದೆ. ಸೊ ಈ ಟೈಮ್ ಏನಾಗುತ್ತೆ, ಟಾರ್ಕ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಎಸ್ ಟಾರ್ಕ್. ಸೊ ಇದು ಯಾವ ಡೈರೆಕ್ಷನ್ ಅಲ್ಲಿ ತಿರುಗುತ್ತೆ ಅಂದ್ರೆ ಈಗ ಹೀಗೆ ತಿರುಗುತ್ತೆ, ಲೆಫ್ಟ್ ಸೈಡ್ ತಿರುಗುತ್ತೆ, ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಆಗಿ ತಿರುಗುತ್ತೆ. ನಾವು ಇಫ್ ವಿ ಕ್ಯಾಲ್ಕುಲೇಟ್ ದಿ ಟಾರ್ಕ್, ಎಷ್ಟು ಟಾರ್ಕ್ ಬರುತ್ತೆ ಅಂತ. ಸೊ ನಾವು ಟಾರ್ಕ್ ಕಂಡುಹಿಡಿಬೇಕಾದ್ರೆ ಫಸ್ಟ್ ಇಯರ್ ಚಾಪ್ಟರ್ ನೋಡಿದ್ವಿ ಟಾರ್ಕ್ ಹೇಗೆ ಕಂಡುಹಿಡಿತೀವಿ, ಅಬೌಟ್ ಎ ಪಾಯಿಂಟ್. ಸೊ ಯಾವ ಪಾಯಿಂಟ್ ನ ಕನ್ಸಿಡರ್ ಮಾಡ್ಬೇಕಂದ್ರೆ ದಟ್ ಪಾಯಿಂಟ್ ಶುಡ್ ಬಿ ಸ್ಟೇಷನರಿ, ಆ ಪಾಯಿಂಟ್ ಗೆ ವೆಲಾಸಿಟಿ ಇರಬಾರ್ದು. ಸೊ ಅಂತ ಒಂದು ಪಾಯಿಂಟ್ ನಾವು ಯಾವುದೇ ಒಂದು ಆಬ್ಜೆಕ್ಟ್ ಅಲ್ಲಿ ನೋಡಬಹುದು. ಎಲ್ಲಾ ಆಬ್ಜೆಕ್ಟ್ಸ್ ಅಲ್ಲೂ ಒಂದು ಸ್ಟೇಷನರಿ ಪಾಯಿಂಟ್ ಯಾವ್ದಂದ್ರೆ ದಟ್ ಈಸ್ ಸೆಂಟರ್ ಆಫ್ ಮಾಸ್. ಸೊ ಸೆಂಟರ್ ಆಫ್ ಮಾಸ್ ಯಾವ ಕಡೆ ಎಲ್ಲಿರುತ್ತೆ, ದಟ್ ಈಸ್ ಲೈನ್ ಜಾಯ್ನಿಂಗ್ ದ ಆಕ್ಸಿಸ್. ಸೊ ಯಾವಾಗ್ಲೂ ಸೆಂಟರ್ ಆಫ್ ಮಾಸ್ ಆಕ್ಸಿಸ್ ಅಲ್ಲಿ ಇರುತ್ತೆ. ಸೊ ಆಕ್ಸಿಸ್ ಇದು. ಸೊ ನಾವು ರೆಕ್ಟಾಂಗಲ್ ಅಲ್ಲಿ ಸೆಂಟರ್ ಆಫ್ ಮಾಸ್ ಹೇಗೆ ಕಂಡುಹಿಡಿಯೋದು, ದಟ್ ಈಸ್ ಸೋ ಸಿಂಪಲ್. a/2, ಈ ಅಕಸ್ಮಾತ್ ನಾವು ಈ ಡಿಸ್ಟೆನ್ಸ್ ನ a ಅಂತ ತಗೊಂಡ್ರೆ ದಟ್ ಈಸ್ a, ಇಲ್ಲಿಂದ ಇಲ್ಲಿಗೆ a/2 ಮತ್ತೆ a/2 ಎರಡು ಈ ಎಕ್ಸಾಕ್ಟ್ ಈ ಎರಡು ಡಯಾಗ್ನಲ್ ನ ಮೀಟಿಂಗ್ ಪಾಯಿಂಟ್ ಇರುತ್ತೆ, ದಟ್ ಈಸ್
a/2 ಅಂದ್ರೆ F1 ಇಂಟು a/2 ಪ್ಲಸ್ F1 ಇಂಟು a/2. ನಾವು ಟಾರ್ಕ್ ನ ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಯಾಕಂದ್ರೆ ಆಂಟಿ ಕ್ಲಾಕ್ ವೈಸ್ ಟಾರ್ಕ್ ಪಾಸಿಟಿವ್ ಅಂತ ತಗೋತೀವಿ. ಸೊ ಇದು ಆಂಟಿ ಕ್ಲಾಕ್ ವೈಸ್ ಇರೋದ್ರಿಂದ ಪಾಸಿಟಿವ್ ಪ್ಲಸ್ ಪಾಸಿಟಿವ್ ಆಡ್ ಮಾಡಿದ್ರೆ ಐ ಬಿ ಇಂಟು ba/2. ಸೊ ಫೈನಲ್ ನಮ್ಗೆ ಏನ್ ಸಿಗುತ್ತೆ, IB ಇಂಟು AB. ಸೊ A ಅಂದ್ರೆ ಈ ಡಿಸ್ಟೆನ್ಸ್, ದಿಸ್ ಇಸ್ B, ದಿಸ್ ಇಸ್ A. ಸೊ ದಟ್ ಗಿವ್ಸ್ ಅಸ್ ಪ್ರಾಡಕ್ಟ್ ಆಫ್ ಟೂ ಸೈಡ್ಸ್ ಆಫ್ ದಿ ರೆಕ್ಟಾಂಗಲ್. ನಮ್ಗೆ ಏನ್ ಸಿಗುತ್ತೆ, ದಟ್ ಈಸ್ ಏರಿಯಾ I ಇಂಟು A ಇಂಟು B. ಸೊ ಫೈನಲಿ ಟಾರ್ಕ್ ಈಸ್ ಈಕ್ವಲ್ ಟು IAB. ನೆಕ್ಸ್ಟ್ ಕೇಸ್ ಹೇಗೆ ಕನ್ಸಿಡರ್ ಮಾಡ್ಬೇಕಂದ್ರೆ, ನೆಕ್ಸ್ಟ್ ಕೇಸ್ ಅಲ್ಲಿ ನಮ್ಗೆ ಏನ್ ಸಿಗುತ್ತೆ, ದಟ್ ಈಸ್ ಸೇಮ್ ನಾವು ಸರ್ಫೇಸ್ ನ ಸೇಮ್ ಕಾಯಿಲ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಸ್ವಲ್ಪ ತಿರುಗಿಸಿದ್ರೆ, ಅಂದ್ರೆ ಸ್ವಲ್ಪ ಆಂಗಲ್ ಥೀಟಾ ಮೇಲೆತ್ತಿದ್ರೆ ಈ ಟೈಮ್ ಅಲ್ಲಿ ಟಾರ್ಕ್ ಹೇಗಿರುತ್ತೆ ಕ್ಯಾಲ್ಕುಲೇಟ್ ಮಾಡಿ. ಸೊ ಸೇಮ್ ನಾವು ಪ್ರತಿ ಒಂದು ಸೈಡ್ ಅಲ್ಲೂ ನಾವು ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಮೇಲ್ಗಡೆ ಇರುತ್ತೆ, ಸೊ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಕೆಳಗಡೆ. ಈ ಟೈಮು ಆಪೋಸಿಟ್ ಫೋರ್ಸ್ ಇರುತ್ತೆ, ಬಟ್ ಎರಡು ಆಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ಈ ಎರಡು ಏನು ಸೈಡ್ ಗಳಿಂದ ಫೋರ್ಸ್ ಕಾಂಟ್ರಿಬ್ಯೂಟ್ ಆಗಲ್ಲ, ಕ್ಯಾನ್ಸಲ್ ಆಗಿ ಹೋಗುತ್ತೆ. ಬಟ್ ಈ ಎರಡು ಸೈಡ್ ಇಂದ ಫೋರ್ಸ್ ನಮ್ಗೆ ಸಿಗುತ್ತೆ, ದಟ್ ಈಸ್ ಆಪೋಸಿಟ್ ಡೈರೆಕ್ಷನ್ ಇರುತ್ತೆ. ದಟ್ ಹೆಲ್ಪ್ಸ್ ಇನ್ ಟರ್ನಿಂಗ್ ದಿಸ್ ಕಾಯಿಲ್. ಸೊ ಈಗ ಟರ್ನ್ ಮಾಡ್ಲಿಕ್ಕೆ ಈ ಎರಡು ಫೋರ್ಸ್ ಹೆಲ್ಪ್ ಮಾಡುತ್ತೆ. ಸೊ ಈ ಟೈಮ್ ಅಲ್ಲಿ ನಮ್ಗೆ ಫೋರ್ಸ್ ಎಷ್ಟು ಅಂತ ನೋಡಿದ್ರೆ, ದಟ್ ಈಸ್ IB ಇಂಟು B. ಸಾರಿ, ಈ ಎರಡು ಕ್ಯಾನ್ಸಲ್ ಆಗುತ್ತೆ. ಬಟ್ ನೆಕ್ಸ್ಟ್ ಟಾರ್ಕ್ ನೋಡಿದ್ರೆ FPQ, ದಿಸ್ ಫೋರ್ಸ್ PQ ಇಂಟು ದ ಡಿಸ್ಟೆನ್ಸ್. ಸೊ ಆಕ್ಸಿಸ್ ಇಂದ ಡಿಸ್ಟೆನ್ಸ್ ಇದು. ಬಟ್ ಈ ಟೈಮ್ ಅಲ್ಲಿ ಏನಾಗುತ್ತೆ, ನಮಗೆ ಆಕ್ಸಿಸ್ ಇಂದ ಡಿಸ್ಟೆನ್ಸ್ ನಾವು ಸ್ಟ್ರೇಟ್ ಆಗಿ ಇಟ್ಟಿದ್ರೆ ದಟ್ ಈಸ್ ನಾವು ಡೈರೆಕ್ಟ್ b/2 ಅಂತ ತಗೋಬಹುದು. ಈ ಟೈಮು ಥೀಟಾ ಇಂದ ಬೆಂಡ್ ಆಗಿದೆ, ಬಟ್ ಇಟ್ ಈಸ್ ನಾಟ್ ಆಕ್ಚುಲಿ b/2, ಇಟ್ ಈಸ್ ಸ್ಲೈಟ್ಲಿ ಲೆಸ್ ದೆನ್ b/2. ಎಷ್ಟಂತ ನೋಡಿದ್ರೆ ದಟ್ ಈಸ್ B cos ಥೀಟಾ. ಸೊ ಇಲ್ಲಿ ನಾವು ಆಂಗಲ್ ಕನ್ಸಿಡರ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು. ನಾನು ಇಲ್ಲಿ ಹೇಳಿದ್ದೀನಿ, ವಿ ಟೇಕ್ ದ ಆಂಗಲ್ ಬಿಟ್ವೀನ್ ದ ಫೀಲ್ಡ್ ಅಂಡ್ ದ ನಾರ್ಮಲ್ ಟು ದ ಕಾಯಿಲ್ ಟು ಬಿ ಆಂಗಲ್ φ. ಅಂದ್ರೆ ಈ ಕಾಯಿಲ್ ಗೆ ನಾರ್ಮಲ್, ಸೊ ಈ ಸರ್ಫೇಸ್ ನಾವು ಯಾವುದೇ ಒಂದು ಸರ್ಫೇಸ್ ತಗೊಂಡ್ರೆ ಅದಕ್ಕೆ ಪರ್ಪೆಂಡಿಕ್ಯುಲರ್, ನಾನ್ ಮುಖದಿಂದ ಇಲ್ಲಿಗೆ ಪರ್ಪೆಂಡಿಕ್ಯುಲರ್, ಸ್ಕ್ರೀನ್ ಗೆ ಪರ್ಪೆಂಡಿಕ್ಯುಲರ್, ದಟ್ ಈಸ್ ಕಾಲ್ಡ್ ಎಸ್ ನಾರ್ಮಲ್. ಸೊ ಈ ಸರ್ಫೇಸ್ ಗೆ ನಾರ್ಮಲ್ n ಕ್ಯಾಪ್ ಅಂತ ಕನ್ಸಿಡರ್ ಮಾಡಿದ್ರೆ ಆಂಗಲ್ ಬಿಟ್ವೀನ್ ದಿ ಸರ್ಫೇಸ್ ಅಂಡ್ ದಿ ನಾರ್ಮಲ್ ವಿಚ್ ಈಸ್ φ. angle between the magnetic field and the normal ಇದೆ, that is called as phi. ಸೊ ಈ ಥೀಟಾ ಏನಂದ್ರೆ ಸರ್ಫೇಸ್ ಮತ್ತೆ ಈ ಇದು ಏನಿದು ಮ್ಯಾಗ್ನೆಟಿಕ್ ಫೀಲ್ಡ್ ಆ ಎರಡು ಮಧ್ಯದಲ್ಲಿ ಇರ್ತಕ್ಕಂಥ ಆಂಗಲ್, ದಟ್ ಈಸ್ ಥೀಟಾ. ಸೊ ILB ಇಂಟು B cos ಥೀಟಾ. ನಾವ್ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, IAB cos ಥೀಟಾ. ಸೊ ಎನ್ ಅಂದ್ರೆ ಏನು, ನಂಬರ್ ಆಫ್ ಟರ್ನ್ಸ್. ಸೊ ಒಂದು ಕಾಯಿಲ್ ಯಾವಾಗ್ಲೂ ಒಂದೇ ಕಾಯಿಲ್ ಇರಲ್ಲ, ದೇರ್ ವಿಲ್ ಬಿ ಸಮ್ ನಂಬರ್ ಆಫ್ ಟರ್ನ್ಸ್. ಇಲ್ಲಿ ಕಾಯಿಲ್ ಈ ತರದ್ದೇ ಕಾಯಿಲ್ ಎಷ್ಟೊಂದು ಕಾಯಿಲ್ ನ ಜಾಯಿನ್ ಮಾಡ್ಬಿಟ್ಟು ಒಂದು ಆರ್ಮೇಚರ್ ಅಂತ ಮಾಡ್ತೀವಿ. ಸೊ ಅಷ್ಟು ಟರ್ನ್ ಗೆ ಎಷ್ಟು ಟಾರ್ಕ್ ಆಕ್ಟ್ ಆಗುತ್ತೆ ಅಂದ್ರೆ ದಟ್ ಈಸ್ ಎನ್ ಮಲ್ಟಿಪ್ಲೈ ಮಾಡೋದು ಆಯ್ತು. ಇಫ್ ದ ಆಂಗಲ್ φ is the angle between the normal to the coil and the direction of the magnetic field. ಸೊ ಆಂಗಲ್ φ ಅನ್ನೋದು ಈ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ನಾರ್ಮಲ್ ಟು ದಿಸ್ ಕಾಯಿಲ್ ಗೆ ನಡುವೆ ಇರ್ತಕ್ಕಂಥ ಆಂಗಲ್ φ. ದೆನ್ φ ಪ್ಲಸ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಈ φ ಪ್ಲಸ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ಏನಕ್ಕಂದ್ರೆ ಸರ್ಫೇಸ್ ಗೆ ನಾರ್ಮಲ್ ಯಾವಾಗ್ಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ φ ಪ್ಲಸ್ ಥೀಟಾ ವಿಚ್ ಈಸ್ ಈಕ್ವಲ್ ಟು ಈ ಎರಡು ಟೋಟಲ್ ಈಸ್ ಈಕ್ವಲ್ ಟು 90 ಡಿಗ್ರಿ ಅಂಡ್ ಥೀಟಾ ಇಸ್ ಈಕ್ವಲ್ ಟು 90 ಮೈನಸ್ φ. ಸೊ ನಾವ್ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಈಕ್ವೇಶನ್ ಅಲ್ಲಿ ವಿ ವಿಲ್ ಗೆಟ್ IAB cos 90 minus φ. So finally we will get cos of 90 minus φ ಅಂದ್ರೆ that is sin φ, n into IAB sin φ. So ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ φ is the angle between the normal to the coil and the field. ಅಕಸ್ಮಾತ್ ಏನಾದ್ರೂ ಸರ್ಫೇಸ್ ಕೊಟ್ಟಿದ್ರೆ ನೀವು ಮತ್ತೆ ಈ ಥೀಟಾನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಟಾರ್ಕ್ ಇನ್ ವೆಕ್ಟರ್ ಫಾರ್ಮ್. ವೆಕ್ಟರ್ ಫಾರ್ಮ್ ಅಲ್ಲಿ ಏನು, ಸೊ n into IAB sin φ n ಕ್ಯಾಪ್ ಅಂದ್ರೆ ಯೂನಿಟ್ ನಾರ್ಮಲ್ ವೆಕ್ಟರ್. ಅಂಡ್ ನಾವು ನೆಕ್ಸ್ಟ್ ಇದನ್ನ ಪುನಃ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ NI into A cross B φ, ದಟ್ ಈಸ್ I into ನಾವು I into A ನ ಏನ್ ಬರಿಬಹುದು ಅಂದ್ರೆ M ಅಂತ ಬರಿಬಹುದು. M ಅಂದ್ರೆ ಏನು, ದಟ್ ಈಸ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್. ಸೊ ಫೈನಲಿ ಟಾರ್ಕ್ ಈಸ್ ಈಕ್ವಲ್ ಟು N into M cross B. ಈ ಫಾರ್ಮುಲಾ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್. ಹೇಗೆ ನಾವು ಫಸ್ಟ್ ಎಲೆಕ್ಟ್ರಿಕ್ ಚಾರ್ಜ್ ಅಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ನ ಕರೆಂಟ್ ಇಂಟು ಚಾರ್ಜ್ ಇಂಟು ಡಿಸ್ಟೆನ್ಸ್ ತಗೊಂಡಿದ್ವು, ಅದೇ ರೀತಿ I ಇಂಟು ಏರಿಯಾ ಇಲ್ಲಿ ಏನಾಗುತ್ತೆ, ದಟ್ ಈಸ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್. ಇಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್, ಅಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್, ಚಾರ್ಜ್ ಇಂಟು ಡಿಸ್ಟೆನ್ಸ್. ನೆಕ್ಸ್ಟ್
ಸರ್ಕ್ಯುಲರ್ ಕರೆಂಟ್ ಲೂಪ್ ಆಸ್ ಅ ಮ್ಯಾಗ್ನೆಟಿಕ್ ಡೈಪೋಲ್. ಸೊ ಒಂದು ಸರ್ಕ್ಯುಲರ್ ಕರೆಂಟ್ ಲೂಪ್ ನ ತಗೊಂಡು ಮ್ಯಾಗ್ನೆಟಿಕ್ ಡೈಪೋಲ್ ಕ್ಯಾಲ್ಕುಲೇಟ್ ಮಾಡಿ. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಪಿ ಡ್ಯೂ ಟು ಸರ್ಕ್ಯುಲರ್ ಲೂಪ್ ಇದು ನಾವು ಡಿರೈವ್ ಮಾಡಿದ್ವಿ. ದಟ್ ಇಸ್ ಮ್ಯೂ ನಾಟ್ ಐ ಆರ್ ಸ್ಕ್ವೇರ್ ಬೈ 2 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಹೋಲ್ ಪವರ್ 3/2. ಹಿಯರ್ ಎಕ್ಸ್ ಇಸ್ ದ ಡಿಸ್ಟೆನ್ಸ್ ಅಲಾಂಗ್ ದ ಆಕ್ಸಿಸ್ ಫ್ರಮ್ ದ ಸೆಂಟರ್ ಆಫ್ ದ ಲೂಪ್. ಎಕ್ಸ್ ಅಂದ್ರೇನು, ಈಗ ಒಂದು ಲೂಪ್ ಇದೆ ಅಂದ್ರೆ ಈ ಸೆಂಟರ್, ಆ ಲೂಪ್ ನ ಸೆಂಟರ್ ಇಂದ ಅದೇ ಆಕ್ಸಿಸ್ ಅಲ್ಲಿ ಯಾವುದೋ ಒಂದು ಪಾಯಿಂಟ್ ನ ಡಿಸ್ಟೆನ್ಸ್ ಎಕ್ಸ್ ಇರುತ್ತೆ. For x is very very greater than r, then we may drop r2 in the denominator. ಅಂದ್ರೆ ಈ ನಾವೇನಾದ್ರೂ ಈ ಕಾಯಿಲ್ ಇಂದ ತುಂಬಾ ದೂರ ತಗೊಂಡ್ರೆ such that x is very large, ಈ ಡಿಸ್ಟೆನ್ಸ್ ಈ ರೇಡಿಯಸ್ ಕಾಯಿಲ್ ನ ರೇಡಿಯಸ್ ಗಿಂತ ತುಂಬಾ ದೊಡ್ಡದಿದ್ರೆ we can drop this r, ಯಾಕಂದ್ರೆ x ಜಾಸ್ತಿ ಇರುತ್ತೆ ತುಂಬಾ ಹೈ ಇರೋದ್ರಿಂದ. ಇದಕ್ಕೆ ಆಡ್ ಮಾಡಿದ್ರು ಅಂದ್ರೆ ಬಿಟ್ರು ಅಂತ ಏನು ಡಿಫ್ರೆನ್ಸ್ ಆಗಲ್ಲ. ಸೊ we will drop this term r. ನಮ್ಗೆ ಏನ್ ಸಿಗುತ್ತೆ ಫೈನಲಿ mu naught r square by 2x cube. ಸೊ a ಅಂದ್ರೆ ಏನಿಲ್ಲಿ pi r square. Thus mu naught ia divided by 2 pi x cube. ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ as earlier we defined magnetic moment m to have magnitude I into a. So magnetic moment ನ ನಾವು ಹೇಗೆ ಡಿಫೈನ್ ಮಾಡ್ತೀವಿ, current into area. Hence b is equal to mu naught m by 2 pi x cube. So this is magnetic field in terms of magnetic moment. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಆಫ್ ಎ ರಿವಾಲ್ವಿಂಗ್ ಎಲೆಕ್ಟ್ರಾನ್. ಸೊ ಒಂದು ರಿವಾಲ್ವಿಂಗ್ ಎಲೆಕ್ಟ್ರಾನ್ ಕನ್ಸಿಡರ್ ಮಾಡಿದ್ರೆ ಆಟಮ್ ಅಲ್ಲಿ ಅದರಿಂದ ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಎಷ್ಟಿರ್ತದೆ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಲೆಟ್ ಸಪೋಸ್ ಒಂದು ಎಲೆಕ್ಟ್ರಾನ್ ತಗೊಳ್ಳೋಣ. ಒಂದು ಎಲೆಕ್ಟ್ರಾನ್ ಹೀಗೆ ಸರ್ಕಲ್ ಆಗಿ ಮೂವ್ ಆಗ್ತಾ ಇದೆ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಹೀಗೆ ನಾವು ಇದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಇಫ್ ವಿ ಅಪ್ಲೈ ಕರ್ಲ್ ರೂಲ್. ಸೊ ನೀವು ಫಿಂಗರ್ಸ್ ತಗೊಳ್ಳಿ, ಯಾವ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಾನ್ ಮೂವ್ ಆಗ್ತದೆ ಅದೇ ಡೈರೆಕ್ಷನ್ ಅಲ್ಲಿ ನಿಮ್ಮ ಫಿಂಗರ್ಸ್ ನ ಮಡಚಿದ್ರೆ ನೆಕ್ಸ್ಟ್ ನಿಮ್ಮ ಥಂಬ್ ಓಪನ್ ಮಾಡಿದ್ರೆ ನಿಮ್ಗೆ ಯಾವ ಡೈರೆಕ್ಷನ್ ಸಿಗುತ್ತೆ, ದಟ್ ಈಸ್ ಅಪ್ವರ್ಡ್ ಡೈರೆಕ್ಷನ್. ಸೊ ಈ ಟೋಟಲ್ ಏರಿಯಾ ಎಷ್ಟು ಕವರ್ ಮಾಡುತ್ತೆ, ದಟ್ ಈಸ್ ಏರಿಯಾ ಎ. ಮತ್ತೆ ಇದು ಕರೆಂಟ್ ಐ, ಏನಕ್ಕಂದ್ರೆ ಮೂವಿಂಗ್ ಚಾರ್ಜಸ್ ಕಾನ್ಸ್ಟಿಟ್ಯೂಟ್ ಕರೆಂಟ್. ಸೊ ಚಾರ್ಜ್ ಮೂವ್ ಆಗ್ತಾ ಇದೆ, ಸೊ ಇಟ್ ವಿಲ್ ಗಿವ್ ಅಸ್ ಕರೆಂಟ್. ನಾವ್ ಇದರಿಂದ ಏನ್ ಕಂಡುಹಿಡಬೇಕು, ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಎಂ ಕಂಡುಹಿಡಬೇಕು. ನಮ್ಗೆ ಈಗ ಏನ್ ಬೇಕು ಕಂಡುಹಿಡಿಯಕ್ಕೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ನ ಐ ಇಂಟು ಏರಿಯಾ ನಾವು ಸಿಂಪಲ್ ಆಗಿ ಕಂಡುಹಿಡಬಹುದು. ಈ ರೇಡಿಯಸ್ ಸಿಕ್ಕರೆ ಸಾಕು, pi r ಸ್ಕ್ವೇರ್ ಕಂಡುಹಿಡಬಹುದು. ಬಟ್ ವಾಟ್ ಈಸ್ ಕರೆಂಟ್ ಐ? ಸೊ ನಾವು ಇಫ್ ವಿ ಕನ್ಸಿಡರ್ ಈ ಒಂದು ಸಣ್ಣ ಸ್ಪೇಸ್ ತಗೊಂಡ್ರೆ, ಈ ಒಂದು ಸಣ್ಣ ಏರಿಯಾ ತಗೊಂಡ್ರೆ ಇದರಿಂದ ಎಷ್ಟು ಚಾರ್ಜ್ ಮೂವ್ ಆಗ್ತಾ ಇದೆ ಪರ್ ಟೈಮ್ ವಿಲ್ ಗಿವ್ಸ್ ಅಸ್ ಕರೆಂಟ್ ಐ. ಯಾಕಂದ್ರೆ ಐ ಇಸ್ ಈಕ್ವಲ್ ಟು ನಂಬರ್ ಆಫ್ ಚಾರ್ಜಸ್ ಪರ್ ಯೂನಿಟ್ ಟೈಮ್. ಸೊ ಚಾರ್ಜ್ ಕರೆಂಟ್ ಐ ಇಸ್ ಈಕ್ವಲ್ ಟು ಚಾರ್ಜ್ ಅಂದ್ರೆ ಎಷ್ಟು, ಒಂದು ಎಲೆಕ್ಟ್ರಾನ್ ಮೂವ್ ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ ಚಾರ್ಜ್ ಇ ಅಂದ್ರೆ ಎಷ್ಟು, -1.6 × 10⁻19 ಕೂಲಂಬ್ ಚಾರ್ಜ್ ಪರ್ ಟೈಮ್ ಟಿ. ಸೊ ಫ್ರೀಕ್ವೆನ್ಸಿ ವಿಲ್ ಬಿ mu which is equal to 1/t. circumference ಎಷ್ಟು, that is 2 pi r. ಈ ಕವರ್ ಮಾಡ್ತಾ ಇರ್ತಕ್ಕಂಥ ಡಿಸ್ಟೆನ್ಸ್ 2 pi r. ಮತ್ತೆ ಏರಿಯಾ ಎಷ್ಟು ಕವರ್ ಆಗ್ತಾ ಇದೆ ಅಂದ್ರೆ that is pi r square. now if we calculate the time period t which is equal to total distance ಅಂದ್ರೆ that is circumference itself 2 pi r divided by ಅದು ವೆಲಾಸಿಟಿ, ಈ ಮೂವ್ ಆಗ್ತಾ ಇರ್ತಕ್ಕಂಥ ವೆಲಾಸಿಟಿ v. I is equal to, ನಾವ್ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟೈಮ್ t ನ I is equal to e into 2 pi r by v ಅಂದ್ರೆ ev by 2 pi r. ಸೊ m is equal to, ನಮ್ಗೆ ಇಲ್ಲಿಂದ i ಸಿಕ್ತು. if we substitute this i in this equation, m is equal to i into a, ನಾವು i ನ ಸಬ್ಸ್ಟಿಟ್ಯೂಟ್ ಮಾಡಿ area is pi r square, we will get ev r by 2. ಸೊ angular momentum L is equal to mv into r. ಇದನ್ನ ನಮ್ಗೆ ನಾವು ಫಸ್ಟ್ ಇಯರ್ ಅಲ್ಲೇ ಕಲ್ತಿದ್ವಿ mv r. ಸೊ ಇಲ್ಲಿ ನಾವು ಈ m ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, vr into L by me. So dipole moment m is equal to e into L divided by 2 into me. In vector notation ನಾವು ಮೈನಸ್ ಡಿನೋಟ್ ಮಾಡ್ತೀವಿ, ಏನಕ್ಕಂದ್ರೆ ಇದು ಎಲೆಕ್ಟ್ರಾನ್ ಮೂವ್ ಆಗ್ತಾ ಇರೋದ್ರಿಂದ ಆಕ್ಚುಯಲ್ ಕರೆಂಟ್ ಹೇಗೆ ಮೂವ್ ಆಗುತ್ತೆ ದಟ್ ವಿಲ್ ಬಿ ಇನ್ ಅಪೋಸಿಟ್ ಡೈರೆಕ್ಷನ್. ಸೊ ನಾವು ಯಾವಾಗ್ಲೂ ಎಲೆಕ್ಟ್ರಾನ್ ತಗೊಂಡಾಗ ಮ್ಯಾಗ್ನೆಟಿಕ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವೆಕ್ಟರ್ ಇಟ್ ವಿಲ್ ಬಿ ಅಪೋಸಿಟ್. ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದ್ರ ಅಪೋಸಿಟ್ ಡೈರೆಕ್ಷನ್ ಇರುತ್ತೆ. ಸೊ ಇಟ್ ಈಸ್ ನೆಗೆಟಿವ್ e into L by 2 me. that is mass of the electron. me ಅಂದ್ರೆ electron ದು mass. so next concept, moving coil galvanometer. so galvanometer ಅಂದ್ರೆ ಅಂತ ನಿಮ್ಗೆ ಗೊತ್ತು. galvanometer ಅಂದ್ರೆ the instrument which detects current. so current ಏನಾದ್ರೂ ಪಾಸ್ ಆದ್ರೆ galvanometer ಇಂದ ಅದು ಒಂದು ನೀಡಲ್ ಇರುತ್ತೆ, ನೀಡಲ್ ಟರ್ನ್ ಆಗುತ್ತೆ. ಸೊ ಇಟ್ ವಿಲ್ ಸೇ ದಟ್ ಇಷ್ಟು ಕರೆಂಟ್ ಇದೆ. ನಾವ್ ಎಷ್ಟು ಆ ನೀಡಲ್ ಮೀನ್ ಪೊಸಿಷನ್ ಇಂದ ಎಷ್ಟು ಡಿಗ್ರಿ ತಿರುಗಿರುತ್ತೋ ಅದ್ರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಎಷ್ಟು ಕರೆಂಟ್ ಪಾಸ್ ಆಗಿದೆ ಅಂತ. Galvanometer consists of a coil. ಒಂದು ಕಾಯಿಲ್ ಇರುತ್ತೆ which has many turns. ಅದಕ್ಕೆ ಸುತ್ತಿರ್ತಾರೆ ವೈರ್ ನ, that is called as coil.
ಸೊ ವಿಚ್ ಇಸ್ ಫ್ರೀ ಟು ರೊಟೇಟ್ ಅಬೌಟ್ ಎ ಫಿಕ್ಸ್ಡ್ ಆಕ್ಸಿಸ್ ಇನ್ ಅ ಯೂನಿಫಾರ್ಮ್ ರೇಡಿಯಲ್ ಮ್ಯಾಗ್ನೆಟಿಕ್. ಒಂದು ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಈ ಕಾಯಿಲ್ ಫ್ರೀ ಆಗಿ ರೊಟೇಟ್ ಆಗ್ಬೋದು ಅಬೌಟ್ ಅನ್ ಆಕ್ಸಿಸ್. ಸೊ ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಂದ್ರೆ ಇದು ನೋಡಿ, ಈ ಚಿತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಒಂದು ರಿಂಗ್, ಸರ್ಕ್ಯುಲರ್ ರಿಂಗ್ ಕಾಯಿಲ್. ಸೊ ಈ ಕಾಯಿಲ್ ಇಂದ ಇದು ರೇಡಿಯಸ್ ಆಗಿರೋ ಕಾಯಿಲ್ಗೆ ಸೆಂಟರ್ ಇಂದ ಈ ಡೈರೆಕ್ಷನ್ ಇರುತ್ತೆ. ಸೊ ಅದೇ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೊರಗೆ ಬರೋದ್ರಿಂದ ದಿಸ್ ಇಸ್ ಕಾಲ್ಡ್ ಆಸ್ ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ದರ್ ಇಸ್ ಅ ಸಿಲಿಂಡ್ರಿಕಲ್ ಸಾಫ್ಟ್ ಐರನ್ ಕೋರ್ ಇದೇ ತರ, which not only makes the field radially but also increases the strength of the magnetic field. So ಈ ಸಾಫ್ಟ್ ಐರನ್ ಕೋರ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಹೆಚ್ಚಿಗೆ ಮಾಡ್ತಾ ಇರುತ್ತೆ, ಇದರಿಂದ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ಸೊ ಡ್ಯೂ ಟು ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಪ್ರೊಡ್ಯೂಸಿಂಗ್ ರೇಡಿಯಲಿ outwards from this iron core. when a current flows through the coil, ಈ ಕಾಯಿಲ್ ಇಂದ ಕರೆಂಟ್ ಫ್ಲೋ ಆಗ್ತಿದ್ರೆ then a torque acts on it. ಏನಕ್ಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಸೊ ಕರೆಂಟ್ ಪಾಸ್ ಆಗ್ತಿದೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಟಾರ್ಕ್ ಆಕ್ಟ್ ಆಗ್ತಾ ಇರುತ್ತೆ. ಸೊ ದಿಸ್ ಟಾರ್ಕ್ ಇಸ್ ಗಿವನ್ ಬೈ N into IAB. The magnetic torque N into IAB tends to rotate the coil. ಈ ಕಾಯಿಲ್ ನ ರೊಟೇಟ್ ಮಾಡಕ್ಕೆ ಟ್ರೈ ಮಾಡುತ್ತೆ ಟಾರ್ಕ್. ಬಟ್ ಸ್ಪ್ರಿಂಗ್ SP is provided to counter torque. ಸೊ ಇದು ತಿರುಗೋದನ್ನ ನಿಲ್ಲಿಸಬೇಕಂತ ಒಂದು ಸ್ಪ್ರಿಂಗ್ ಇಟ್ಟಿರ್ತಾರೆ ಕೆಳಗೆ ಟು ಪ್ರೊಡ್ಯೂಸ್ ಅ ಕೌಂಟರ್ ಟಾರ್ಕ್. ಅಂದ್ರೆ ಇದು ತಿರುಗಿದಾಗೆ ಇದು ಆಪೋಸಿಟ್ ಆಗಿ ಫೋರ್ಸ್ ಆಗುತ್ತೆ, ಏನಕ್ಕಂದ್ರೆ ರಿಸಲ್ಟೆಂಟ್ ಫೋರ್ಸ್ 0 ಇರಲಿ, ಕಾಯಿಲ್ ಸ್ಟೇಬಲ್ ಆಗಿರ್ಲಿ ಅಂತ. That balances this magnetic torque, that is NIA into B, ರಿಸಲ್ಟಿಂಗ್ ಸ್ಟಡಿ ಆಂಗ್ಯುಲರ್ ಡಿಫ್ಲೆಕ್ಷನ್ ಫೈ. ಏನಕ್ಕಂದ್ರೆ ಈ ಅಕಸ್ಮಾತ್ ಈ ಕಾಯಿಲ್ ಕೂಡ ತಿರುಗಿದ್ರೆ ಮೇಲ್ಗಡೆ ನೀಡಲ್ ಕೂಡ ಹೆಚ್ಚು ಕಡಿಮೆ ಜಾಸ್ತಿ ಕಡಿಮೆ ತಿರುಗತ್ತೆ. ಸೊ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ, ಸೇಮ್ ಡಿಫ್ಲೆಕ್ಷನ್ ಮೇಂಟೈನ್ ಮಾಡ್ಲಿಕ್ಕೆ there will be extra spring provided so that this torque should have an opposite torque to maintain this stability. In equilibrium K phi, ಈ counter torque will be is equal to deflection ಎಷ್ಟಂದ್ರೆ N into IAB, where K is the torsional constant of a spring. ಇದನ್ನ ನಾವು ಫಸ್ಟ್ ಇಯರ್ ಅಲ್ಲೇ ಕಲ್ತಿದ್ವಿ, torsional force. ಸೊ ಈ torsional constant K, that is restoring torque per unit twist. ಅಂದ್ರೆ ಒಂದು ಟ್ವಿಸ್ಟ್ ಗೆ ಎಷ್ಟು ಟಾರ್ಕ್ ನ ರಿಸ್ಟೋರ್ ಮಾಡುತ್ತೋ that is called as K, torsional constant. So the deflection phi is indicated on the scalar by a pointer attached to the spring we have. So ಎಷ್ಟು ಡಿಫ್ಲೆಕ್ಷನ್ ಆಗುತ್ತೆ ನೀಡಲ್ ಇಂದ ಅಂದ್ರೆ NAB by K into I. ಸೊ I ಕರೆಂಟ್ ಪಾಸ್ ಆಗ್ತಾ ಇದ್ರೆ ಇಷ್ಟು ಡಿಫ್ಲೆಕ್ಷನ್ ಆಗುತ್ತೆ ಅಂತ. ಸೊ ನಾವು ಉಲ್ಟಾ ಮಾಡಿದ್ರೆ ಎಷ್ಟು ಕರೆಂಟ್ ಪಾಸ್ ಆಗ್ತದೆ ಅಂತ ಕಂಡುಹಿಡಿಯಕ್ಕೆ ನಾವು ಫೈ ಎಷ್ಟು ಡಿಫ್ಲೆಕ್ಷನ್ ಆಗುತ್ತೋ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಎಷ್ಟು ಕರೆಂಟ್ ಪಾಸ್ ಆಗ್ತಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಈ ಉಳಿದಿದ್ದೆಲ್ಲ ಇದು NA ಮತ್ತೆ B ಮತ್ತೆ K ಈ ಗ್ಯಾಲ್ವಾನೋಮೀಟರ್ ಕಾನ್ಸ್ಟೆಂಟ್ಸ್. ನೆಕ್ಸ್ಟ್ ಕನ್ವರ್ಷನ್ ಆಫ್ ಗ್ಯಾಲ್ವಾನೋಮೀಟರ್ ಟು ಆಮ್ಮೀಟರ್ ಅಂಡ್ ವೋಲ್ಟ್ ಮೀಟರ್. ಸೊ ಈ ಗ್ಯಾಲ್ವಾನೋಮೀಟರ್ ನ ಆಮ್ಮೀಟರ್ ಮತ್ತೆ ವೋಲ್ಟ್ ಮೀಟರ್ ಗೆ ಕನ್ವರ್ಟ್ ಹೇಗೆ ಮಾಡೋದು ಅಂತ. So galvanometer cannot as such used as ammeter to measure the value of the current. So ನಾವು galvanometer ನ ಡೈರೆಕ್ಟ್ ಆಗಿ ammeter ಅಥವಾ ವೋಲ್ಟ್ ಮೀಟರ್ ಯೂಸ್ ಮಾಡಕ್ ಆಗಲ್ಲ. ಏನಕ್ಕಂದ್ರೆ ಎರಡು ರೀಸನ್ ಇದೆ. ಸೊ ಫಸ್ಟ್ ರೀಸನ್ ಏನಂದ್ರೆ ಇಟ್ ಈಸ್ ವೆರಿ ಸೆನ್ಸಿಟಿವ್ ಡಿವೈಸ್. ಸೊ ಇದಕ್ಕೆ ನೀವು ಸ್ವಲ್ಪ ಕರೆಂಟ್ ಕೊಟ್ರು ಫುಲ್ ಡಿಫ್ಲೆಕ್ಷನ್ ತೋರಿಸುತ್ತೆ ನೀಡಲ್. ನೀವು ಜಾಸ್ತಿ ಕರೆಂಟ್ ಕೊಟ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗ್ಬಿಟ್ಟು ಈ ಸ್ಪ್ರಿಂಗ್ ಕೆಟ್ಟೋಗ್ಬೋದು ಅಥವಾ ನೀಡಲ್ ಮುರಿದ್ಬಿಟ್ಟು ಹೊರಗೆ ಬರ್ಬೋದು. ಇನ್ನೊಂದು ಪಾಯಿಂಟ್ ಏನಂದ್ರೆ magnetic for measuring currents, galvanometer has to be connected in series. As it has a large resistance, this will change the value of the current in the circuit. So ಈ ಗ್ಯಾಲ್ವಾನೋಮೀಟರ್ ನಾವು ಆಮ್ಮೀಟರ್ ಯೂಸ್ ಮಾಡ್ಬೇಕಂದ್ರೆ ಯೂಶಲಿ ಆಮ್ಮೀಟರ್ ನ ಯಾವುದೇ ಒಂದು ಸರ್ಕ್ಯೂಟ್ ಅಲ್ಲಿ ಸೀರೀಸ್ ಆಗಿ ಕನೆಕ್ಟ್ ಮಾಡ್ತೀವಿ. ಈಗ ಒಂದು ರೆಸಿಸ್ಟೆನ್ಸ್ ಇತ್ತಂದ್ರೆ ಎಷ್ಟು ಈ ರೆಸಿಸ್ಟೆನ್ಸ್ ಗೆ ನಾವು ಈ ಆಮ್ಮೀಟರ್ ನ ಸೀರೀಸ್ ಆಗಿ ಕನೆಕ್ಟ್ ಮಾಡಿರ್ತೀವಿ. ಬಟ್ ಆಮ್ಮೀಟರ್ ಅಲ್ಲಿ ಹೈ ರೆಸಿಸ್ಟೆನ್ಸ್ ಇರುತ್ತೆ. ಸೊ ರೆಸಿಸ್ಟೆನ್ಸ್ ಜಾಸ್ತಿ ಇರಬೇಕಾದ್ರೆ ಕಡಿಮೆ ಕರೆಂಟ್ ಪಾಸ್ ಆಗುತ್ತೆ. ಸೊ there will be change in the value that we will measure. So ಈ ಹೈ ರೆಸಿಸ್ಟೆನ್ಸ್ ಇರೋದ್ರಿಂದ ವ್ಯಾಲ್ಯೂ ಚೇಂಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ಇನ್ನೊಂದು ರೆಸಿಸ್ಟರ್ ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀವಿ. ಸೊ ದಟ್ ಈ ಎಲ್ಲಾ ಕರೆಂಟು ಇದ್ರ ಮುಖಾಂತರ ಅಲ್ಲ, ಬಟ್ ಈ RS ಅಂದ್ರೆ ಶಂಟ್ ರೆಸಿಸ್ಟರ್, ಇದಕ್ಕೆ ಶಂಟ್ ರೆಸಿಸ್ಟರ್ ಅಂತ ಕರಿತೀವಿ. ಈ RS ಇಂದ ಪಾಸ್ ಆಗ್ಲಿ ಅಂತ ನಾವು ಒಂದ್ ಎಕ್ಸ್ಟ್ರಾ ರೆಸಿಸ್ಟರ್ ನ ಇದಕ್ಕೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರ್ತೀವಿ. ಇದನ್ನ ನಾವು ಇಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ದಟ್ ಈಸ್ RG ಮತ್ತೆ RS ಬೈ RG ಪ್ಲಸ್ RS ಇಂಟು RS. ಏನಕ್ಕಂದ್ರೆ ನಾವಿಲ್ಲಿ ಏನದು KVL ಅಪ್ಲೈ ಮಾಡಿದ್ರೆ ನಮ್ಗೆ ಇನ್ನೊಂದು ಈಕ್ವೇಶನ್ ಸಿಗುತ್ತೆ. when if we define current sensitivity of the galvanometer as the deflection per unit current. So ನಾವು galvanometer current sensitivity ಅಂದ್ರೆ ಎಷ್ಟು ಸೆನ್ಸಿಟಿವ್ ಇದೆ ಗ್ಯಾಲ್ವಾನೋಮೀಟರ್ ಅಂತ ಹೇಗೆ ಕಂಡುಹಿಡಿತೀವಿ ಅಂದ್ರೆ ದಟ್ ಈಸ್ ಡಿಫ್ಲೆಕ್ಷನ್, ಎಷ್ಟು ಡಿಫ್ಲೆಕ್ಟ್ ಆಗಿರುತ್ತೆ ಪರ್ ಯೂನಿಟ್ ಕರೆಂಟ್. ಸೊ ಎಷ್ಟು ಕರೆಂಟ್ ಕೊಟ್ರೆ ಎಷ್ಟು ಡಿಫ್ಲೆಕ್ಷನ್ ಆಗುತ್ತೆ ಅನ್ನೋದೇ ದಟ್ ಈಸ್ ಕಾಲ್ಡ್ ಆಸ್ ಕರೆಂಟ್ ಸೆನ್ಸಿಟಿವಿಟಿ. ಸೊ ಫೈ ಬೈ ಐ ಇಸ್ ಈಕ್ವಲ್ ಟು NAB ಬೈ K. ಹಾಗೆ ನಾವು ವೋಲ್ಟ್ ಮೀಟರ್ ಹೇಗೆ ಕನೆಕ್ಟ್ ಮಾಡೋದು? ಸೊ ಯಾವಾಗ್ಲೂ ವೋಲ್ಟ್ ಮೀಟರ್ ನ
ನಾವು ವೋಲ್ಟ್ ಮೀಟರ್ ಕೇಸ್ ಮಾಡ್ತೀವಿ, ಎಷ್ಟು ವೋಲ್ಟೇಜ್ ಇದೆ ಯಾವುದೋ ಒಂದು ಸರ್ಕ್ಯೂಟ್ ಅಲ್ಲಿ ಇರ್ತಕ್ಕಂಥ ಕಾಂಪೊನೆಂಟ್ ಅಕ್ರಾಸ್ ಎಷ್ಟು ವೋಲ್ಟೇಜ್ ಇದೆ ಅಂತ ಕಂಡುಹಿಡಿಯೋಕೆ ನಾವು ವೋಲ್ಟ್ ಮೀಟರ್ ಯೂಸ್ ಮಾಡ್ತೀವಿ. ವೋಲ್ಟ್ ಮೀಟರ್ ಯಾವಾಗಲೂ ಪ್ಯಾರಲಲ್ ಆಗಿ ಇಡ್ತೀವಿ. ಸೊ ಈ ಒಂದು ಎಕ್ಸಾಂಪಲ್ ಒಂದು ರೆಸಿಸ್ಟರ್ ತಗೊಂಡ್ರೆ ಆ ರೆಸಿಸ್ಟರ್ ಅಕ್ಕಪಕ್ಕ ನಡುವೆ ಎಷ್ಟು ವೋಲ್ಟೇಜ್ ಡಿಫ್ರೆನ್ಸ್ ಇದೆ ಅಂತ ಕಂಡುಹಿಡಿಯೋಕೆ ನಾವು ವೋಲ್ಟ್ ಮೀಟರ್ ನ ರೆಸಿಸ್ಟೆನ್ಸ್ ಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರ್ತೀವಿ. ಆಕ್ಚುಲಿ ಏನಕ್ಕೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀವಿ ಅಂದ್ರೆ ವೋಲ್ಟ್ ಮೀಟರ್ ಇಂದ ಏನಾದ್ರೂ ಹೆಚ್ಚಿಗೆ ಕರೆಂಟ್ ಪಾಸ್ ಆದ್ರೆ, ಸೊ ಹೆಚ್ಚಿಗೆ ಕರೆಂಟ್ ಪಾಸ್ ಆದ್ರೆ ದೇರ್ ವಿಲ್ ಬಿ ಚೇಂಜ್ ಇನ್ ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದಿಸ್ ರೆಸಿಸ್ಟರ್. ಈಗ ವೋಲ್ಟ್ ಮೀಟರ್ ಅಲ್ಲಿ ಜಾಸ್ತಿ ಕಡಿಮೆ ರೆಸಿಸ್ಟೆನ್ಸ್ ಇತ್ತು ಅನ್ಕೊಳ್ಳಿ. ಸೊ ಕಡಿಮೆ ರೆಸಿಸ್ಟೆನ್ಸ್ ಇದ್ದಾಗ ಏನಾಗುತ್ತೆ, ಕರೆಂಟ್ ಕೂಡ ಈ ವೋಲ್ಟ್ ಮೀಟರ್ ಇಂದ ಜಾಸ್ತಿ ಪಾಸ್ ಆಗಕ್ಕೆ ಶುರು ಆಗುತ್ತೆ. ಇಲ್ಲಿ ಎರಡು ತರ ಆಗ್ಬೋದು, ಒಂದು ಜಾಸ್ತಿ ಕರೆಂಟ್ ಪಾಸ್ ಆಗಿ ವೋಲ್ಟ್ ಮೀಟರ್ ಹಾಳಾಗ್ಬೋದು, ಅಥವಾ ಜಾಸ್ತಿ ಕರೆಂಟ್ ವೋಲ್ಟ್ ಮೀಟರ್ ಇಂದ ಪಾಸ್ ಆಗ್ತಿರೋದ್ರಿಂದ ದೇರ್ ಕ್ಯಾನ್ ಬಿ ಚೇಂಜ್ ಇನ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದಿ ರೆಸಿಸ್ಟರ್. ನಾವ್ ಏನ ಮೆಷರ್ ಮಾಡಕ್ ಹೋಗ್ತಾ ಇದೀವಿ ಅದ್ರ ಆಕ್ಚುಯಲ್ ವ್ಯಾಲ್ಯೂ ನಮಗೆ ಸಿಗ್ದೇನೆ ಇರ್ಬೋದು. ಅದಕ್ಕೆ ಏನ್ ಮಾಡ್ಬೇಕು, ಹೆವಿ ರೆಸಿಸ್ಟೆನ್ಸ್ ಹೈ ರೆಸಿಸ್ಟರ್ ನ ನಾವು ಈ ವೋಲ್ಟ್ ಮೀಟರ್ ಗೆ ಕನೆಕ್ಟ್ ಮಾಡ್ಬೇಕು. ಸೊ ಈ ವೋಲ್ಟ್ ಮೀಟರ್ ಇಂದ ಕರೆಂಟ್ ಪಾಸ್ ಆಗಬಾರದು, ಅತಿ ಕಡಿಮೆ ಕರೆಂಟ್ ಪಾಸ್ ಆಗಬೇಕು. ಸೊ ವಿ ವಿಲ್ ಗೆಟ್ ಆಕ್ಚುಯಲ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಡಿಫರೆನ್ಸ್ ಬಿಟ್ವೀನ್ ದಿ ಗಿವನ್ ರೆಸಿಸ್ಟರ್. ಸೊ ನಾವು ಸೀರೀಸ್ ಅಲ್ಲಿ ಒಂದು ಎಕ್ಸ್ಟ್ರಾ ರೆಸಿಸ್ಟರ್ ನ ಆಡ್ ಮಾಡ್ತೀವಿ, ದಟ್ ಈಸ್ ಹೈ ರೆಸಿಸ್ಟರ್. ವಿ ಡಿಫೈನ್ ದ ವೋಲ್ಟೇಜ್ ಸೆನ್ಸಿಟಿವಿಟಿ ಆಸ್ ವೋಲ್ಟೇಜ್ ಪರ್ ಡಿಫ್ಲೆಕ್ಷನ್ ಪರ್ ಯೂನಿಟ್ ವೋಲ್ಟೇಜ್. ಸೇಮ್ ನಾವು ಎಷ್ಟು ಡಿಫ್ಲೆಕ್ಷನ್ ಮಾಡ್ತೀವೋ, ಒಂದು ವೋಲ್ಟ್ಗೆ ಇಷ್ಟು ಡಿಫ್ಲೆಕ್ಷನ್ ಆದ್ರೆ ದಟ್ ಈಸ್ ಕಾಲ್ಡ್ ಆಸ್ ವೋಲ್ಟೇಜ್ ಸೆನ್ಸಿಟಿವಿಟಿ. ಸೊ ಫ್ರೆಂಡ್ಸ್, ಇವತ್ತಿನ ಸೆಷನ್ ಇಲ್ಲೇ ಮುಗಿಸೋಣ. ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಮಾಡೋಣ. ಥ್ಯಾಂಕ್ ಯು.